ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಳ್ಳಾರಿಯಲ್ಲಿದ್ದೀವಿ. ಬಳ್ಳಾರಿಯಲ್ಲಿ ಎಚ್ ದೇವರಾಜ್ ಅವರನ್ನ ನಾವು ಮೀಟ್ ಆಗಿ ಬಂದ್ವಿ ಫ್ರೆಂಡ್ಸ್. ಅವರು ಶ್ರೀ ಎಸ್ ಜಾನಕಿ ಅಮ್ಮ ಅವರ ಸ್ವರಕಂಠದಲ್ಲಿ ಅವ್ರ ಹಾಡಿ ಇವತ್ತು ಫೇಮಸ್ ಆಗಿದ್ದಾರೆ ಫ್ರೆಂಡ್ಸ್. ಅವ್ರ ಬಗ್ಗೆ ನಾವು ಬಾಲ್ಯದ ಜೀವನ ಹೇಗಿದೆ, ಅವರೆಲ್ಲ ಏನು ಕಷ್ಟ ನಷ್ಟ ಅನುಭವಿಸಿದ್ರು ಫ್ರೆಂಡ್ಸ್, ಕೇಳ್ಕೊಂಬರಂ ಬನ್ನಿ ಫ್ರೆಂಡ್ಸ್ ಅವ್ರ ಜೀವನ. ದೇವರಾಜ್ ಸರ್, ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಓಕೆ ಸರ್. ನನ್ನ ಹೆಸರು ದೇವರಾಜ ಹೆಚ್ ಸರ್. ನಂದು 23/6/2006 ನಾನು ಜನಿಸಿದ್ದೆ ಸರ್. ನಮ್ಮಪ್ಪ ಹೆಸರು ತಿಮ್ಮಪ್ಪ ಹೆಚ್, ಮುದ್ದಮ್ಮ ಹೆಚ್, ಹಾಗೂ ನಾವು 5 ಜನ ಸರ್ ಮಕ್ಕಳು. ನಾನೇ ಕೊನೆಯದವನು. ಮೊದಲು ನಾನು ಶಾರದಾ ಸ್ಕೂಲಲ್ಲಿ ಓದಿದ್ದೆ ಸರ್, ಶ್ರೀ ಶಾರದಾ ಪ್ರೈಮರಿ ಸ್ಕೂಲ್ ಮೋಡ್ಸೂರು. ಹಾಗೆ ವಿಜಯ ಮೇರಿ ಸ್ಕೂಲಲ್ಲಿ 8th to 10th ಓದಿದ್ದೆ ಸರ್ ನಾನು ಸಿರುಗುಪ್ಪಲ್ಲಿ. ತದನಂತರ HSK ಪಾಲಿಟೆಕ್ನಿಕಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೆ ಸರ್, ಡಿಪ್ಲೊಮಾ. ಹಾಗೆ ಈಗ ನಾನು ಪದವಿ ಮಾಡ್ತಿರೋದು ಇಂಜಿನಿಯರಿಂಗ್ ಸರ್. ಹಾಸ್ಟೆಲಲ್ಲಿ ಸತತವಾಗಿ 6 ವರ್ಷಗಳ ಕಾಲ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದೀನಿ ಸರ್. ನಾವು ಮೂಲತಃ ಬಡ ಕುಟುಂಬದವರು ಸರ್. ಬಡ ಬಡವರಾಗಿದ್ದಕ್ಕೋಸ್ಕರನೇ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಕ್ಕೆ ಸಾಧ್ಯ ಆಯಿತು ಸರ್. ಅದು ಶಾರದಾ ಸ್ಕೂಲೂ ಗೌರ್ಮೆಂಟ್ ಸ್ಕೂಲ್ ಅಂತಲೇ ಇದಾಗಿರುತ್ತೆ ಸರ್ ಅದು. ಹಾಗೆ ನಿಮ್ಮ ತಂದೆ ತಾಯಿಗಳು ಏನು ಕೆಲಸ ಮಾಡ್ತಿದ್ದಾರೆ ಸರ್? ಸರ್ ಎಲ್ಲರೂ ರೈತರೇ ಸರ್. ನಾವೆಲ್ಲ ನಮ್ಮ ಮನೇಲಿ ಎಲ್ಲರೂ ರೈತರೇ ಸರ್. ನೀವು ಈ ಸಿಂಗಿಂಗ್ ಫೀಲ್ಡಿಗೆ ಯಾವ ಥರ ಬಂದಿರಿ ಸರ್? ನನಗೆ ಸಿಂಗಿಂಗ್ ಫೀಲ್ಡ್ ಅಂತಂದರೆ ಫಸ್ಟಿಗೆ ನಮ್ಮ ತಾತ ನಮ್ಮಪ್ಪ ಅವರು ಎಲ್ಲ ಹಾರ್ಮೋನಿಯಂ ಬಾರಿಸ್ತಾ ಇದ್ರು ಸರ್. ಆ ಗುಡಿ ಆಗಿರ್ಬೋದು, ಯಾರಾದರೂ ತೀರ್ಕೊಂಡ್ರೆ ಒಂದು ಭಜನೆ ರೂಪದಲ್ಲಿ ಹಾಡ್ತಾರಲ್ರಿ ಸರ್, ಭಕ್ತಿದಲ್ಲಿ ಆ ಥರ ಮಾಡ್ತಿದ್ರು. ನಮ್ಮಪ್ಪ ಅವರು ಹಿಂದೆ ನಾನೇ ಕೋರಸ್ ಆಗಿ ಹಾಡ್ತಿದ್ದೆ ಸರ್. ನಮ್ಮಪ್ಪ ಅವರು ಹಾರ್ಮೋನಿಯಂ ಬಾರಿಸಿದ್ರೆ ನಾನು ಕೋರಸ್ ಆಗಿ ಹಾಡ್ತೀನಿ ಸರ್. ಅಲ್ಲಿಂದ ನಾನು ಒಂದು ಆ್ಯಪ್ ಯೂಸ್ ಮಾಡಿ, ಸ್ಟಾರ್ ಮೇಕರ್ ಆ್ಯಪ್ ಯೂಸ್ ಮಾಡಿ, ಅದನ್ನು ಯೂಸ್ ಮಾಡಿ ಯಾವ ರೀತಿ ಹಾಡೋಕ್ಕೆ ಬರುತ್ತೆ, ಯಾವ ರೀತಿ ಇಲ್ಲ ಅಂತೇಳಿ ನಾನು ರೆಕಾರ್ಡಿಂಗ್ ಮಾಡಿ ಹಾಡ್ತಿದ್ದೆ ಸರ್. ನಾನು ಅವಾಗ ಈ ಸಂಗೀತದಿಂದ ಈ ಥರ ಬಂದಿದೆ ಸರ್. ಸರ್, ನಿಮ್ಮ ಜೀವನದಲ್ಲಿ ಏನಾದರೂ ಸ್ಟ್ರಗಲ್ ಅನುಭವಿಸಿದ್ರೆ ಸರ್? ಕಷ್ಟ ಆಗಲಿ, ನೋವು ನಲಿವು ದುಃಖಗಳು ಏನಾದರೂ ಅನುಭವಿಸಿದ್ರೆ ಸರ್ ನೀವು? ಸರ್, ನಾವು ಮೊದಲು ಹೇಳ್ಬೇಕಂತಂದರೆ ನಾವು ಬಡ ಕುಟುಂಬದವರು ಸರ್. ನಾವು ಒಂದು ಹೊಪ್ಪತ್ತಿನ ಊಟಕ್ಕೂ ಒಂದು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಸರ್ ನಮ್ಮ ಅಪ್ಪಾಜಿಯವರು. ಯಾವ ರೀತಿ ಅಂತಂದರೆ ಸರ್, ಮೊದಲೆಲ್ಲ ನಾವು 5 ಜನ ಮಕ್ಕಳು ಸರ್. ನಾವು ಅವಾಗ ಕೊನೆಯವನು ಅಂತಂದರೆ ನಾನೇ ಸರ್. ನಾವು ಗಂಡು ಮಕ್ಕಳೇ ಸಣ್ಣವರು ಸರ್, ಹಾಗೆ ಹೆಣ್ಮಕ್ಳು ಮಾತ್ರ ದೊಡ್ಡವರು ಸರ್ ಅವಾಗ. ಬಟ್ ನಮ್ಮಪ್ಪ ಅವ್ರು ಏನು ಮಾಡ್ತಿದ್ರು ಅಂತಂದರೆ, ಊರಲ್ಲೇ ಆಚೆ ಇರ್ತಕ್ಕಂಥ ಗಿಡಗಳನ್ನು ಕಡಿದು ಅದನ್ನು ಕಟ್ಟಿ ಬಸ್ಸಿಗೆ ಹಾಕಿ, ಆಮೇಲೆ ಅದನ್ನು ಮಾರಿ ಆದಮೇಲೆ ಬಂದಿದ್ದು ದುಡ್ಡನ್ನು ತೊಗೊಂಡು ನಮ್ಮ ಮನೆಯಲ್ಲಿ ಊಟ ಮಾಡಿಸ್ತಿದ್ರಂತೆ ಸರ್ ಅವಾಗ ನಮಗೆ. ಬಟ್ ನನಗೂ ಗೊತ್ತಿಲ್ಲ ಸರ್. ನಮಗೂ ಯಾವುದೇ ಒಂದು ಶುಭ ಕಾರ್ಯಕ್ರಮಗಳಿಗೆ ಆಗಿರ್ಬೋದು, ಯಾವುದೇ ಒಂದು ಹಬ್ಬ ಆ ಥರ ಇದ್ದರೆ ಎಲ್ಲರೂ ಬರ್ತಾರಲ್ರಿ ಸರ್. ನಮ್ಮ ಅಕ್ಕವರು, ನಮ್ಮ ಅಣ್ಣವ್ರು ಎಲ್ಲರೂ ಒಂದಿನ ಕೂಡಿದಾಗ ಆವಾಗ ಎಲ್ಲ ಫೀಲಿಂಗ್ಸ್ ಹೇಳ್ಕೊತಿರ್ತಾರೆ ಸರ್. ಆ ಒಂದು ಒಪ್ಪತ್ತಿನ ಊಟಕ್ಕೂ ಆ ಒಂದು ಕಷ್ಟಪಟ್ಟಿದ್ದಾರೆ ಸರ್. ಬಟ್ ನಮಗೆ ಆ ಕಷ್ಟನ ತೋರಿಸಿಲ್ಲ ಸರ್ ಅವರು. ಆದರೂ ಯಾಕೆ ತೋರಿಸಿಲ್ಲ ಅಂತಂದರೆ, ನಾವು ಪಟ್ಟಿರೋ ಕಷ್ಟ ಅವ್ರು ಪಡಬಾರ್ದು, ಅವ್ರು ಸುಖವಾಗಿರಲಿ ಅಂತೇಳಿ. ಏನೇ ಒಂದು ಕಷ್ಟ ಬರಲಿ, ನಿನ್ನ ವಿದ್ಯಾಭ್ಯಾಸಕ್ಕಾಗಲಿ, ಸಂಗೀತದ ಯಾನದಲ್ಲಿ ಆಗಿರ್ಬೋದು, ಏನೇ ಆಗಿರಲಿ ನಾವು ನಿಮಗೆ ಬೆನ್ನಿಂದ ಇರ್ತೀವಿ. ಬಟ್ ಅವ್ರು ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಸರ್. ಬಳ್ಳಾರಿ, ಬೆಂಗಳೂರು, ಮತ್ತು ಹಾಗೆ ಹೊಸಪೇಟೆ, ಸಂಡೂರು, ಹಾಗೆ ಹುಣಸೆ, ರಾಯಚೂರು, ಬಿಜಾಪುರ ಭಾಳಷ್ಟು ದುಡಿದಿದ್ದಾರೆ ಸರ್. ನಮ್ಮ ಫ್ಯಾಮಿಲಿ ಎಲ್ಲ ತೊಗೊಂಡೋಗಿ ಅಲ್ಲೇ ದುಡಿದಿದ್ದಾರೆ ಸರ್. ನಾವಿನ್ನೂ ಆವಾಗ ಚಿಕ್ಕವರಂತೆ ಸರ್. ನನ್ನ ಸೇವೆ ಮಾಡೋದಕ್ಕೋ ನನ್ನ ಎತ್ಕೊಂಡು ಒಂದು ಜೀವನ ಮಾಡೋದಕ್ಕೋಸ್ಕರ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕವರು ದೊಡ್ಡವರು ಎಲ್ಲ ಕೆಲ್ಸಕ್ಕೆ ಹೋದರೆ, ಇನ್ನು ಸಣ್ಣ ಅಕ್ಕ ನನಗೋಸ್ಕರನೇ ಶಾಲೆ ಬಿಟ್ಟಿದ್ದಾರೆ ಸರ್ ಅವ್ರು. ರಿಯಲಿ ಹೇಳ್ಬೇಕಂದ್ರೆ ಸರ್, ಅವರು ಶಾಲೆ ಬಿಟ್ಟಿದ್ದಕ್ಕೋಸ್ಕರನೇ ನಾನು ಇವತ್ತೆಲ್ಲ ಬೆಳೆಯೋಕ್ಕೆ ಇಷ್ಟು ಸಾಧ್ಯ ಆಯಿತು ಸರ್. ರಿಯಲಿ ಅವ್ರಿಗೂ ಇವತ್ತಿಗೂ ನಾನು ಅವರಿಗೆ ಸದಾ ಚಿರಋಣಿ ಸರ್. ಯಾಕಂದರೆ ನಮಗೇನು ಗೊತ್ತಿಲ್ಲ ಅಂದರೂ ಸಮೇತ ಸರ್, ಹೊಲದಲ್ಲಿ ನಮ್ಮದು ವ್ಯವಸಾಯ ಮಾಡೋ ಟೈಮ್ನಲ್ಲಿ ನಮ್ಮ ಅಕ್ಕವರೇ ಗಂಡು ಮಕ್ಳ ಥರ ಕೆಲಸ ಮಾಡ್ತಿದ್ರು ಸರ್. ಅವಾಗೆಲ್ಲ ಚಲಿಕೆ ತೊಗೊಂಡು, ಪುಟ್ಟಿ ತೊಗೊಂಡು, ಒಂದು ಇದು ಫರ್ಟಿಲೈಸರ್ಸ್ದು ಏನೇನು ಇರ್ತದೆ ಅದೆಲ್ಲ ತೊಗೊಂಡು, ರೈತರದ್ದು ಯಾವ ರೀತಿ ಮಾಡ್ತಾರೆ ಸರ್ ಆ ರೀತಿ ಎಲ್ಲ ಮಾಡಿದ್ದಾರೆ ಸರ್. ನಮ್ಮೂರಲ್ಲಿ ಇವತ್ತಿಗೂ ಒಂದು ನಮ್ಮ ಅಕ್ಕವ್ರು ಅಂತಂದರೆ ಗಂಡು ಬೇರೆ ಇದ್ದಂಗೆ ನಿಮ್ಮ ಅಕ್ಕವರೆಲ್ಲರೂ ಅಂತ ಹೇಳ್ತಾರೆ ಸರ್. ಯಾಕಂತಂದರೆ ನಮಗೆ ಯಾರೂ ಸಪೋರ್ಟ್ ಇಲ್ಲ ಸರ್. ಯಾಕಂದರೆ ನಮ್ಮ ಅಪ್ಪವ್ರು ಒಬ್ಬರೇ, ನಮ್ಮಪ್ಪ ಅವ್ರ ಅಕ್ಕನೂ ಒಬ್ಬರೇ ಸರ್. ನಮ್ಮ ಅವ್ಗೆ 2 ಮಕ್ಕಳು ಸರ್. ಹಾಗಾಗಿ ಯಾರು ಬೆಂಬಲ ಇಲ್ಲದ ಕಾರಣಕ್ಕೆ ನಮ್ಮ ಅಕ್ಕವರು ದೊಡ್ಡ ಬೆಂಬಲ ಸರ್ ನಮ್ಮ ಏರಿಯಲ್ಲಿ. ಇವತ್ತೇನಾದರೂ ನಮ್ಮ ಫ್ಯಾಮಿಲಿ ಬೆಳಿಬೇಕು ಕಾರಣ ಅಂತಂದರೆ ನಮ್ಮ ಅಕ್ಕವರಿಂದನೇ ಸರ್. ನಮ್ಮಮ್ಮ, ನಮ್ಮ ಅಕ್ಕವರು ಸರ್. ಹೆಣ್ಮಕ್ಳಿಂದನೇ ಇವತ್ತೆಲ್ಲ ಇದು ದೊಡ್ಡ ಒಂದು ಇದಾಯ್ತು ಸರ್. ಹಂಗಾಗಿ ಹೆಣ್ಣು ವಾಯ್ಸಿಂದನೇ ಇವತ್ತೆಲ್ಲ ವೈರಲ್ ಆಗಿ ಸಾಧ್ಯ ಆಯ್ತು ಸರ್.
ನನ್ನ ಜೀವನದಲ್ಲಿ ಯಾವತ್ತಿಗೂ ಒಂದು ಹೆಣ್ಣಿಂದ ಒಂದು ಸಾಧನೆ ಇದ್ದೇ ಇದೆ ಅಂತ ಅನ್ಕೊಂತಿದ್ದೀನಿ ಸರ್. ರಿಯಲಿ ಸರ್, ಅವರಿಗೆ ಯಾವತ್ತಿಗೂ ನಾನು ಸದಾ ಚಿರಋಣಿಯಾಗಿರ್ತೀನಿ ಸರ್ ಅವ್ರಿಗೆ. ಸರ್ ನೀವೀಗ ಬಳ್ಳಾರಿ ಹಾಸ್ಟೆಲಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ. ಹೌದು ಸರ್. ನಿಮ್ಮ ಮನೆ ಜವಾಬ್ದಾರಿ ಎಲ್ಲ ಯಾರು ನೋಡ್ಕೊಂತಿದ್ದಾರೆ ಸರ್ ಈಗ? ಮನೆ ಜವಾಬ್ದಾರಿ ಅಂತಂದರೆ ನಮ್ಮ ಅಪ್ಪ ಅವರು ಇನ್ನೂ ಇದ್ದಾರೆ ಸರ್. ವಯಸ್ಸಾದರೂ ಪರವಾಗಿಲ್ಲ, ಆದರೂ ತಾವೇ ನೋಡ್ಕೊತಿದ್ದಾರೆ ಸರ್ ಎಲ್ಲ. ಯಾವುದೇ ಒಂದು ಕಷ್ಟ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ತಾವೇ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ ಸರ್. ಹಾಗೆ ನಮ್ಮ ಅಣ್ಣವ್ರು ಇದ್ದಾರೆ ಸರ್, ಸ್ವಂತ ಅಣ್ಣ ಸರ್, ವೀರಸ್ವಾಮಿ ಅಂತ. ಅವರು ಕೂಡ ಪ್ರತಿಯೊಂದದ್ರಾಗೂ ಭಾಗಿಯಾಗ್ತಾ ಇದ್ದಾರೆ ಸರ್ ಇತ್ತೀಚೆಗೂ. ಅವರಿಗೂ ಮದುವೆ ಆಗಿದೆ ಸರ್, ಮಕ್ಕಳಾಗಿದ್ದಾರೆ. ಇವಾಗ ಕೊನೆಯವನಂತಂದ್ರೆ ನಾನೊಬ್ಬ ಸರ್. ಹಾಗಾಗಿ ನಮ್ಮಪ್ಪ ಅವರು ಏನೇ ಒಂದು ಹೇಳಿದ್ರು ನಮ್ಮ ಅಣ್ಣವರೆಲ್ಲ ನಡ್ಸ್ಕೊಂಡು ಹೋಗ್ತಾರೆ ಸರ್. ಮನೆಯೆಲ್ಲ ನೋಡ್ಕೊಳೋದಂದ್ರೆ ನಮ್ಮಪ್ಪ ನಮ್ಮಮ್ಮ ಸರ್. ಏನೇ ಒಂದು ಕಷ್ಟ ಆಗಲಿ ಇದಾಗಲಿ ಈ ಥರ ಇರುತ್ತೆ, ಈ ಥರ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಸಜೆಸ್ಟ್ ಮಾಡ್ತಾರೆ ಸರ್ ನಮ್ಮಪ್ಪ ನಮ್ಮಮ್ಮ ಸರ್. ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಜಾನಕಿ ಅಮ್ಮ ಅವ್ರ ಥರ ನಿಮ್ಮದು ಧ್ವನಿ ಇದೆ ಸರ್. ಹೌದು. ನೀವು ಯಾವ ಥರ ನೀವು ಜಾನಕಿ ಅಮ್ಮ ಥರ ವಾಯ್ಸ್ ಯಾವ ಥರ ಬಂತು ಸರ್ ಅದು ನಿಮಗೆ? ನಾನು ಮೊದಲೆಲ್ಲ ಬಯಲಾಟದ ರೂಪಕ್ಕೆ ಹಾಡ್ತಿದ್ದೆ ಸರ್. ಅಲ್ಲಿ ಒಂದು ಧರ್ಮರಾಯ ಹಾಗೂ ಸುಬುದ್ಧಿ ಪಾತ್ರ ಹಾಡಿದ್ದೆ ಸರ್. ಒಂದು ಹಾಡೋ ಪಾತ್ರ, ಹಾಗೆ ಒಂದು ಕುಣಿಯೋ ಪಾತ್ರ ಸರ್. ಪ್ರಮೀಳಾ ದರ್ಬಾರ್ ಎಂಬ ಕಥೆಯಲ್ಲಿ ನಾನು ಹಾಡಿದ್ದೆ ಸರ್. ಆವಾಗ ನನಗೆ ಮೇಲ್ ವರ್ಷನ್ ಪಿಚ್ಚೇನೆ ಫುಲ್ಲು ಹೈ ಪಿಚ್ ಇತ್ತು ಸರ್. ಆವಾಗ 5 ಪಾಯಿಂಟ್ಸ್ ಏನಿತ್ತು ಅಂತ ಹೇಳ್ತಿದ್ರು ಸರ್, ಅದ್ರ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಬಟ್ ಎಲ್ಲರೂ ಹಾಡ್ತಾರೆ, ನಾನು ಯಾಕೆ ಹಾಡಬಾರ್ದು, ಹಾಗೆ ನಮ್ಮಪ್ಪ ಅವರು ಹಾಡ್ತಾರೆ, ಈ ಒಂದು ವಂಶ ಪರಂಪರೆನ ನಾನು ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಆದ್ರೆ ಕಂಟಿನ್ಯೂ ಮಾಡ್ಬೇಕಂತ ಹೋಗಿಲ್ಲ ಸರ್, ಅದು ಸಡನ್ಲಿ ಹಂಗೆ ಬಂದುಬಿಟ್ಟಿದೆ ಸರ್ ಅದು. ಏನಾದರೂ ಸಾಂಗ್ ಕೇಳಬೇಕು, ಯಾವುದಾದ್ರೂ ಬರೀ ಏನಾದರೂ ಫೀಲ್ ಆದಾಗ ಸಾಂಗ್ ಕೇಳೋದು, ಫೀಲ್ ಆಗೋದು, ಆ ಥರ ಎಲ್ಲ ಹೋಗ್ತಿದ್ದೆ ಸರ್. ಜಾನಕಿ ಅಮ್ಮ ಅವ್ರನ್ನ ಆ ಸಾಂಗ್ಸೇ ನಾನು ಜಾಸ್ತಿ ಕೇಳ್ತಿದ್ದೆ ಸರ್. ಆ ಅಮ್ಮ ಅವರು ಸಾಂಗ್ ಕೇಳಿದ್ದು ನಾನು ಫಸ್ಟ್ ಯಾವುದಂತಂದರೆ ಸ್ವಾತಿ ಮುತ್ತಿನ ಮಳೆ ಹನಿಯೇ ಕೇಳ್ತಿದ್ದೆ ಸರ್. ಆ ಸಾಂಗ್ನೇ ಫಸ್ಟ್ ಟ್ರೈ ಮಾಡಿದ್ದೆ ಸರ್ ನಾನು, ಇದು ಸ್ಟಾರ್ ಮೇಕರ್ ಆ್ಯಪ್ ಯೂಸ್ ಮಾಡಿಕೊಂಡು. ಯಾವ ರೀತಿ ಬರುತ್ತೆ, ಯಾವ ರೀತಿ ಇಲ್ಲ, ಮೇಲ್ ವರ್ಷನ್ ಓಕೆ, ಬಟ್ ಫಿಮೇಲ್ ವರ್ಷನ್ ಹಾಡಿದ್ರೆ ಹೆಂಗಿರುತ್ತೆ ಅಂತೇಳಿ ಆ ಮೂಲಕ ಇದು ಆ್ಯಪ್ ಮೂಲಕ ನಾನು ಕೇಳಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಸರ್. ಹಂಗಾಗಿ ಸ್ಟಾರ್ ಮೇಕರೇ ನನಗೆ ಭಾಳ ಯೂಸ್ ಮಾಡಿದೆ ಸರ್ ನನ್ನೆಲ್ಲ ವಾಯ್ಸ್ ರಿಯಲಿ ಸರ್. ಸರ್ ಒಂದು ನೀವು ಅಮ್ಮ ಜಾನಕಿ ಅಮ್ಮ ಅವರ ಒಂದು ಮೇಲ್ ವರ್ಷನ್ ನೀವು ಸಾಂಗ್ ಆಡ್ತೀನಿ ಅಂತ ಇದ್ರಲ್ಲ, ಅಮ್ಮ ಅವ್ರದ್ದು ಯಾವ್ದಾದ್ರು ಒಂದು ಸಾಂಗ್ ನಿಮ್ಮ ನೆಚ್ಚಿನ ಸಾಂಗ್ ಅನ್ನು ಇವಾಗ ಆಡಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ ಸರ್, ಖಂಡಿತ ಸರ್. ಒಂದು ಆಡಿ ಸರ್. ಅಣ್ಣಯ್ಯ ಅಣ್ಣಯ್ಯ ಬಾರೋ, ಅಮ್ಮನ ಮಡಿಲ ಸೇರೋ, ಜೋಗುಳ ಹಾಡುವೆ, ಹಸುವಿಗೂ ಕರುವಿಗೂ ಮೂಕನಂಟಿದೆ, ಕಂದನಿಗೂ ಅಮ್ಮನಿಗೂ ಲಾಲಿನಂಟಿದೆ. ಓ ಮಗುವೇ, ನೀ ನನ್ನ ಜೀವನ, ನಾ ನಿನ್ನ ಗಾಯನ, ರೂಪವು ಬೇರೆ, ನಾಮವು ಬೇರೆ, ಉಸಿರುಂದೇ ಅಮ್ಮ ನನ್ನ ಕೆಳ ಇದ್ದರು ನೀನೇ ದೇವರು. ಅಣ್ಣಯ್ಯ ಬಾರೋ, ಅಮ್ಮನ ಮಡಿಲ ಸೇರೋ, ಜೋಗುಳ ಹಾಡುವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಿಮ್ಮ ತಂದೆ ತಾಯಿಗಳು ನಿಮ್ಮ ಸಾಂಗ್ ಆಡ್ತಿದ್ರಲ್ಲ, ಅವರು ಸಪೋರ್ಟ್ ಏನಿದೆ ಸರ್? ನಮ್ಮ ತಂದೆ ತಾಯಿಯವರು ಒಂದು ಆಸೆ ಏನಂತಂದರೆ ಸರ್, ನಾನು ಕೊನೆಯವನೂ ಅಲ್ಲ ಸರ್. ಹಾಗಾಗಿ ಇವನು ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಒಂದು ಸಂಗೀತ ಕ್ಷೇತ್ರದಲ್ಲಾಗಿರಬಹುದು. ನಮ್ಮ ಮನೇಲಿ ಯಾರೂ ಓದಿಲ್ಲ ಸರ್. ನಮ್ಮಣ್ಣ 8ನೇ ತರಗತಿಯಲ್ಲಿ ಓದಿ ಬಿಟ್ಬಿಟ್ಟ ಸರ್. ನಾನೇ ಇವಾಗ ಹೈಯರ್ ಎಜುಕೇಷನ್ ಮಾಡ್ತಿರೋದು ಸರ್, BE ಮಾಡ್ತಾಯಿದ್ದೀನಿ ಸರ್ ರೈಮೆಕ್ಕಲ್ಲಿ. ಅವ್ರ ಆಸೆ ಏನಂತಂದರೆ ಸರ್, ಏನಾದರೂ ಮಾಡು ಪರವಾಗಿಲ್ಲ, ಒಂದು ಕೆಟ್ಟ ಕೆಲಸ ಮಾಡಲಾರ್ದ ಹಾಗೆ ಒಂದು 4-5 ಜನರಿಗೆ ಒಂದು ಸಜೆಸ್ಟ್ ಮಾಡೋಂತಾಗಿರು, ಹಾಗೆ ಒಂದು ಉನ್ನತ ಸ್ಥಾನದಲ್ಲಿ ಹೋಗಿರು. ಅವ್ರ ಆಸೆ, ನಮ್ಮ ಅಪ್ಪಾಜಿಯವರ ಆಸೆ ಏನಂತಂದರೆ ಸರ್, ಒಂದೇ ಸ್ಟೇಜಲ್ಲಿ ನಾನು ಮತ್ತು ನಮ್ಮ ಅಪ್ಪ ಅವರು ಸರಿಗಮಪ ಸೀಸನ್, ನೆಕ್ಸ್ಟ್ ಬರೋ ಸೀಸನ್ನಲ್ಲಿ ಇಬ್ಬರು ಒಂದು ವೇದಿಕೆಯಲ್ಲಿ ಸಾಂಗ್ ಹಾಡಬೇಕು, ಈ ಆಸೆನ ನೀನು ಪೂರೈಸಿಕೊಡು ಅಂತ ಭಾಳಷ್ಟು ಕೇಳ್ತಿದ್ದಾರೆ ಸರ್. ಅದಕ್ಕೋಸ್ಕರ ನಾನು ಅಮ್ಮವ್ರನ್ನ ಆಶೀರ್ವಾದ ತೊಗೊಂಡು, ಜಾನಕಿ ಅಮ್ಮವ್ರ ಆಶೀರ್ವಾದ ತೊಗೊಂಡು, ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕರೆ ನನಗೂ ಒಂದು ಹೆಲ್ಪ್ ಆಗುತ್ತೆ, ಅಮ್ಮವ್ರನ್ನ ಮೀಟ್ ಆಗಬೇಕಂತ ಅಂದ್ಕೊಂಡಿದ್ದೆ ಸರ್. ಬಟ್ ಅದು ಕಾರಣಾಂತರದಿಂದ ಇನ್ನೂ 15 ಡೇಸ್ ಇದ್ದಿದ್ದರೆ ನಾನು ಹೋಗಿ ಅಮ್ಮವ್ರನ್ನ ಆಶೀರ್ವಾದ ತೊಗೊಂಡು ಬರ್ತಿದ್ದೆ ಸರ್. ಬಟ್ ವಿಧಿವಶ ಭಾಳಷ್ಟು ನಷ್ಟಕರ ಮಾಡುತ್ತೆ ಸರ್ ರಿಯಲಿ. ಹಾಗೆ ಈ ಕನ್ನಡ ಜನತೆ ಆಗಿರಬಹುದು, ನಮ್ಮ ಹಾಸ್ಟೆಲ್ ಫ್ರೆಂಡ್ಸ್ ಆಗಿರ್ಬೋದು,
ಅಡಿಗೆ ಸಿಬ್ಬಂದಿಯವರಾಗಿರ್ಬೋದು, ಆಮೇಲೆ ಮತ್ತು ನನ್ನ ಈ ವಾತಾವರಣ ಆಗಿರ್ಬೋದು, ಆ, ನಮ್ಮ ವಾರ್ಡನ್ ಸರ್ ಆಗಿರ್ಬೋದು, ನಮ್ಮ ಕಾಲೇಜ್ ಆಗಿರ್ಬೋದು, ನಮ್ಮ ಸಂಗಡಿಗರಾಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹಾಗೆ ಚಾನಲ್ ಅವ್ರು ಆಗಿರ್ಬೋದು, ಈ ಕನ್ನಡ ಜನತೆ ಆಗಿರ್ಬೋದು, ಇದೇ ಪ್ರೀತಿ ತೋರಿಸಿದ್ರೆ ಸರ್ ಒಂದಲ್ಲ ಒಂದು ದಿವಸ ನಾನು ಸರಿಗಮಪ ಸ್ಟೇಜ್ಗೆ ಹತ್ತುತ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್. ರಿಯಲಿ ಇವಾಗ ನಾನು ಹೊರಗಡೆ ಹೋದರೆ ಭಾಳಷ್ಟು ಪ್ರೀತಿಗೆ ತೋರಿಸ್ತಾರೆ ಸರ್. ಆ ಪ್ರೀತಿಗೆ ನಾನು ಯಾವತ್ತಿಗೂ ಸದಾ ಚಿರಋಣಿಯಾಗಿರ್ತೀನಿ ಸರ್. ಈ ಮೂಲಕ ಕೇಳೋದೇನಂತಂದರೆ, ನಿಮ್ಮ ಸಪೋರ್ಟ್ ನನಗೆ ಭಾಳಷ್ಟು ನೀಡೇ ಆಗಿದೆ ಸರ್. ಅದಕ್ಕೋಸ್ಕರ ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ಒಂದಲ್ಲ ಒಂದು ದಿವಸ, ಇವತ್ತೆಲ್ಲ ನ್ಯೂಸಲ್ಲಿ ನೋಡೋದು ಅಥವಾ ಯಾವುದೋ ಒಂದು ಫಂಕ್ಷನಲ್ಲಿ ನೋಡ್ಬೋದು, ಮದುವೆ ಕಾರ್ಯಕ್ರಮದಲ್ಲಿ ನೋಡ್ಬೋದು, ಇದೇ ರೀತಿ ಪ್ರೀತಿ ತೋರಿಸಿದ್ರೆ ಸರಿಗಮಪದಲ್ಲಿ ನೋಡಲು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಅದಕ್ಕೋಸ್ಕರ ಎಲ್ರಿಗೂ ನನಗೆ ಸಪೋರ್ಟ್ ಮಾಡೋ ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಎಲ್ರಿಗೂ, ನನ್ನ ಪೋಷಕರಿಗಾಗಿರ್ಬೋದು, ಎಲ್ರಿಗೂ ಈ ವಿಡಿಯೋದ ಮೂಲಕ ರಿಯಲ್ ಆಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ರಿಯಲಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.